ಮಾನ್ಸೂನ್ ಬಗ್ಗೆ ಎಲ್ಲ ಕರುಣೆ ತೋರಿಸ್ತಿದ್ಯಾ, ನಮ್ಮ ಬಗ್ಗೆ ಯಾವಾಗ ತೋರಿಸೋದು? ಅಯ್ಯೋ ಏನೇನು ಆ ಥರ ಏನೂ ಇಲ್ಲ ಗೈಸ್, ಆ ಥರ ಏನು ಇಲ್ಲ ಅನ್ನೋದ್ರಲ್ಲೇ ಇದೆ ಗೈಸ್. ಸರಿ ಬೇಕರಿಗೆಲ್ಲ ಬಂದು ಟೇಸ್ಟ್ ನೋಡಿ ಒಂದ್ಸಲಿ. ಅವಳ ನಗುವ ನೋಡಿ ಮರೆತ ಜಗವ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಇಸ್ ದಿ ನ್ಯೂ ವ್ಲಾಗ್. ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹೊರಗಡೆ, ಲೈಕ್ ಔಟ್ಸೈಡ್ ಇದ್ದೀನಿ. ಸೊ ಇವಾಗಷ್ಟೇ ಮಸಾಲೆ ಪುರಿ ಎಲ್ಲದೂ ತಿಂದ್ವಿ, ಬಿಕಾಸ್ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ಬೇಗ ತಿಂದ್ವಿ. ಇವಾಗ ಯಾಕೋ ಕ್ರೀಮ್ ಬನ್ ತಿನ್ನಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಸೊ ನನ್ನ ಗ್ಯಾಂಗ್ ಗೊತ್ತಲ್ವಾ, ಹಿಯರ್ ಈಸ್ ಮಾನ್ಸಾ. ಹಾಯ್ ಗಾಯ್ಸ್, ಮಾನ್ಸಾ, ವೆಲ್ಕಮ್ ಟು ಸುಷ್ಮಾ ಅವರ್ ಯೂಟ್ಯೂಬ್ ಚಾನಲ್. ಎಸ್, ಓಕೆ. ದೆನ್ ಮಾನ್ಸ ಬಂದಿದ್ದಾಳೆ. ದೆನ್ ದತ್ತ ಮತ್ತು ಪವನ್ ಅವ್ರು ಇನ್ನೊಂದು ಬೈಕಲ್ಲಿದ್ದಾರೆ. ಅಲ್ಲಿ ಕ್ರೀಮ್ ಬನ್ ತಿನ್ನಕ್ಕೆ ಹೋಗ್ತೀವಲ್ಲ ಆ ಬೇಕ್ರಿಗೆ, ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಯಾರ್ಯಾರಿನ್ನ ಫಾಲೋ ಮಾಡಿಲ್ಲ ಸುಷ್ಮಂಗೆ ಬೇಗ ಬೇಗ ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಹಲೋ. ಓಕೆ ಗೈಸ್, ಅಲ್ಲಿ ಹೋಗಿ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಏನು ತಿಂತೀವಿ ಅಂತ ನನಗೆ ಯಾಕೋ ಚಾಕ್ಲೇಟ್ ಬನ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಬಂದ್ರ ನೀವು ಗೈಸ್, ನಾವು ಇವಾಗ AB ಬೇಕ್ರಿಗೆ ಬಂದಿದ್ದೀವಿ. ಮಾನ್ಸ ಏನು ಟ್ರೈ ಮಾಡ್ತೀಯಾ ಇವತ್ತು? ಕ್ರೀಮ್ ಬನ್ ಮತ್ತೆ ಪಫ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ. ಓಕೆ, ಕ್ರೀಮ್ ಬನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು. ಪಫ್ ಇಸ್ ಓಕೆ, ಅಲ್ಲೇನು ಹೇಳ್ಬೇಡ, ಇಲ್ಲೇ ಹೊರಗಡೆ ಹೇಳ್ತಿದ್ದೀನಿ. ಓಕೆ ಬನ್ನಿ. ಓಕೆ ಗೈಸ್, ಇಷ್ಟೆಲ್ಲ ಇದೆ. ಬಿಸ್ಕೆಟ್, ಕೇಕ್. ಏನು ಬೇಕು ಮನ್ಸ? ಕ್ರೀಮ್ ಬನ್, ಚಾಕ್ಲೇಟ್ ಕ್ರೀಮ್ ಬನ್ ಕೊಡಿ, 2 ಕೊಡಿ. ಇನ್ನೊಂದು ಹೇಳೋಣ, 2 ಫ್ಲೇವರ್ ಹೇಳು. 1 ಚಾಕ್ಲೇಟ್ ಕೊಡಿ, 1 ವೆನಿಲಾ ಕೊಡಿ. ಓಕೆ, ಎಸ್, ಚಾಕ್ಲೇಟ್ ಇಸ್ ತಿನ್ ನೋಡು. ಈ ಸೈಡ್ ಬಾ. ಹೇಳು ಮನ್ಸ, ಚೆನ್ನಾಗಿದೆಯಾ? ಅವಳಿಗೆ ಸ್ವೀಟ್ ಇಷ್ಟ ಆಗಲ್ಲ ಅಷ್ಟು ಆ್ಯಕ್ಚುಲಿ, ಬಟ್ ಅದು ಸಖತ್ತಾಗಿದೆ. ನೋಡಿ ನಮ್ಮ ಅಪ್ಪಿದ್ನಲ್ಲ ಅಂತೇನೋ ರೆಸ್ಪೆಕ್ಟ್. ಅಂಕಲ್ ನೋಡಿ ಚೆನ್ನಾಗಿದೆಯಾ? ಮನ್ಸ ನಂಗೂ ಥಿಂಗ್ಸ್ ಮಾಡ್ಸೋದಲ್ಲ. ಚೆನ್ನಾಗಿದೆ, ತಿನ್ಸ್ಬೇಕಾ? ತಿನ್ಸೋ. ಹೇಗಿದೆ ಗೊತ್ತಾ? ಇಷ್ಟ ಆಗಲ್ಲ, ನಿಜ ಚೆನ್ನಾಗಿದೆ. ಇನ್ನೊಂದು ಹೇಳಿದ್ವಿ, ಮಾನ್ಸಂಗಂತೂ ಫೋನ್ ಮೇಲೆ ಫೋನ್ ಬರ್ತಿದೆ, ಅವ್ರ ಅಕ್ಕ ಊರಿಂದ ಬರ್ತಿದ್ದಾರೆ ಅಂತ ಹೇಳಿ. ಈಗೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾಳೆ ಅಲ್ಲ ಗೈಸ್. ನೋಡಿ ಮಿಸ್ ಆಗಿ ಕುತ್ಕೊಬಿಟ್ಲಾಯ್ತಾ, ಅದನ್ನು ಹಾಕ್ಬೇಡ ಇನ್ನೊಂದು ಸಲ ಹೇಳ್ತಿದ್ದೆ. ತಿನ್ನು, ಅವನಿಗೆ ಕೊಡೋ. ಓಕೆ, ಚಾಕ್ಲೇಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಬಾಡಿ. ಚಾಕ್ಲೇಟ್ ಕಂಟೆಂಟ್ ಬೇಕು ಗೊತ್ತಾ ಬಾಡಿಗೆ? ಏನಂತೆ? ಖಾರ ಬನ್ನು, ಎಗ್ ಪಫು, ಏನು ಬೇಕು? ಯಮ್ಮಿ. ಇಷ್ಟ ಆಯ್ತಾ ನಿಂಗೆ? ನಿಂಗೆ ಸ್ವೀಟ್ ಇಷ್ಟ? ಓಕೆ ಗೈಸ್, ಸಖತ್ತಾಗಿತ್ತು. ನೆಕ್ಸ್ಟ್ ನಾವು ಇವಾಗ ಮಸಾಲೆ ಪುರಿ ಎಲ್ಲ ತಿಂದ್ವಲ್ಲ, ಅದು ನೆಕ್ಸ್ಟ್ ಕ್ರೀಮ್ ಬನ್ ಎಲ್ಲ ತಿಂದ್ವಿ. ನೆಕ್ಸ್ಟ್ ಈಸ್ ಆಲ್ವೇಸ್ ಎಂಡ್ ಅಪ್ ವಿತ್ ಟೀ. ಪರಂಪರೆ ಟೋಸ್ಟ್ ಏನೋ ತೊಗೊಂಡಿದ್ದಾರೆ. ಹೇಗಿದೆ ಮನ್ಸ ತಿಂತಿದ್ದಾರೆ, ನನಗೆ ಇಷ್ಟ ಆಗಲ್ಲ. ಚೆನ್ನಾಗಿದೆ, ನೈಸ್ ಅಂತೆ ಗೈಸ್, ನೈಸ್. ದತ್ತ ಇನ್ನೂ ಅವಾಗಿಂದ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಅವನಿಗೆ, ಇನ್ನೂ ಜಗಿತಿದ್ದಾನೆ. ಅದು ನೋಡು, ಒಳ್ಳೆ ಸ್ಕೆಲಿಟನ್ ತರ ಕಾಣ್ತಾನೆ ನೋಡೋದು. ನರಗಳೆಲ್ಲ ಮೇಲೆ ಎದ್ದಿದೆ ಗೈಸ್. ಇಲ್ಲಿ ನರಗಳೆಲ್ಲ ಎದ್ದಿದ್ದಾವೆ ಗೈಸ್. ಅಲ್ಲ ಜಿಮ್ಮಿಗೆ ಹೋಗಿ ಅದೇ ಮ್ಯಾಗಿ ತಿಂದು ಹಿಂಗಾಗಿರೋದು ಗೈಸ್. ಅಲ್ಲ ಜಿಮ್ಗೆ ಹೋಗಿ ಆ ಥರ ಮಾಡ್ಕೋಬೇಕು ಅಂತ ಹೇಳಿ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ. ದತ್ತಂಗೆ ಹಂಗೆ ಇದೆ ಅಲ್ಲ. ದತ್ತ ಏನು ಹೇಳ್ತೀಯ ಇದ್ರ? ವಾವ್, ಹೊಡಿಲಿ ಚಪ್ಪಾಳೆ. ಏನೋ ಅಲ್ಲೇ ಮಾತಾಡ್ಕೊಂತಾರೆ. ಇವಾಗ ನೆಕ್ಸ್ಟ್ ನಾವು ಟೀ ಕುಡಿಯಕ್ಕೆ ಹೋಗ್ತೀವಿ ಗೈಸ್, ಪರಂಪರೆ ಅದಂತೂ ಇನ್ನ ಸಖತ್ತಾಗಿರುತ್ತೆ. ಚೆನ್ನಾಗಿದೆ ಗೈಸ್. ನೋಡಿ ಎಂತ ಬುದ್ಧಿ ಮಾಡ್ತಿದ್ದಾರೆ. ಸ್ಲಿಪ್ಪರ್ ತಗೊಂಡು ಹಲ್ಕ ಬುದ್ಧಿ. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಅಲ್ಲಿ ಕಂಟಿನ್ಯೂ. ಬಾಯ್.
ಇಷ್ಟೊಂದು ಲವ್ ಗಂಡಂಗೆ ಫೋನ್ ಮಾಡಿ ನಿಮಗೆ ಯಾವ್ದು ಕ್ರೀಮ್ ಬಂದು ಯಾವ್ದು ತಗೋಬರ್ಲಿ ಅಂತ. ಅವಳು ಹೇಳ್ತಾನೆ ನಾನು ಕಡೆಯಿಂದ ತೋರಿಸಿದೆ ಅಂತ ಯಾವ್ದು ಓಕೆ ಅಂತ. ಎರಡು ಜೋರಂಗಿದೆ ತಿನ್ನದ ಅವನಿಗೆ ಸ್ವೀಟ್ ಇಷ್ಟ ಅಲ್ಲ ಅದಕ್ಕೆ ತಗೋ ಪಾರ್ಸಲ್. ಇದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇನ್ನೊಂದು ಆರ್ ಟಿ ನಗರದಲ್ಲಿ ಇವತ್ತು ರೇವಂತ್ ತಂದು ಕೊಟ್ಟಿದ್ದೆ, ಅದೊಂದು ಸಖತ್ತಾಗಿ. ಮ್ಯಾಂಗೋ ತಿಂದಷ್ಟೇ. ಮ್ಯಾಂಗೋ ಆ್ಯಂಡ್ ಬ್ಲೂಬೆರಿ. ಗೈಸ್ ಎಲ್ಲರೂ ಗ್ರ್ಯಾಜುಯೇಷನಿಗೆ ಬಂದಿದ್ರಲ್ಲ, ಎಲ್ಲರೂ ಸ್ವಲ್ಪ ದಪ್ಪ ಆಗಿದ್ರು ಆಯಿತಾ. ದತ್ತ ಮಾತ್ರ ಹೇಗಿದ್ದಾನೆ ಹಾಗೆ ಇದ್ದಾನೆ. ಇವತ್ತು ನೋಡ್ತಿದ್ದೀನಿ ಇಷ್ಟೇ ಸೈಜ್, ಹಿಂಗೆ ಹಿಂಗೆ ತೆಳ್ಳಗೆ ಆರಾಮಂತ. ನೋ ಬಾಡಿ ಶೇಮ್ ಪ್ಲೀಸ್. ಏನಾದ್ರು ಒಂದು ಹೇಳ. ತಿನ್ನು ಅಂತ ಕರೆಕ್ಟಾಗಿ. ಮಾನ್ಸ ನೋಡಿ ದಿನಕ್ಕೊಂದು ಗಾಡಿ ತಗೋ ಬರ್ತಾಳೆ. ಹೌ ರಿಚ್ ಏನಂತೀಯ ಮನ್ಸ? ನಂಬರ್ ಪ್ಲೇಟ್ ಇಲ್ಲ. ಸುಮ್ಮನೆ ಇದು ಯಾಕೋ ತೆಗಿಯೋಕೆ ಬರ್ತಿದ್ವಲ್ಲ. ಏ ಅಲ್ಲ, ಅದು ಇಲ್ಲಿ ಎತ್ತು ಕೈ ಏನ್ ತೆಗಿಬೇಕು? ಓ ತಕ್ಕೊಂಡು ಬರೋ ಬರ್ತಿಲ್ಲ. ಹೆಲ್ಪ್ ಸೀಟ್ ಕಚ್ಕೊಂಡ್ಬಿಟ್ಟಿದೆ ಹಂಗೆ. ದತ್ತ ನಿಂಗೆ ಬರುತ್ತೆ, ನಮ್ಮ ಮಾನ್ಸಂಗೆ ಬಂದಿಲ್ಲ. ತೆಗಿಯೋ ಕೀನಾ ಇಲ್ಲ ಅಲ್ಲ ಅನ್ಸುತ್ತದು. ಅಲ್ಲಿ ನೋಡ್ತಿದ್ದೀನ. ಇಲ್ಲೇ ಇಲ್ಲೆಂತ ಕೊಡ್ತಾರೆ ಮತ್ತೆ? ಇಲ್ಲ ಬಿಡು, ಸ್ಟ್ರಕ್ ಆಗಿದೆ. ಒಂದ್ಸಲ ಕೊಟ್ಟು ಇವ್ರದ್ದು ಮಸ್ತಿ ನೋಡಿ. ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಗೈಸ್ ನಾವು ಚಾಯ್ ಪರಂಪರೆಯಲ್ಲಿದ್ದೀವಿ. ದತ್ತ ನೀನು ಫಸ್ಟ್ ಟೈಮ್ ಅಲ್ಲ ಚಾಯ್ ಪರಂಪರೆ. ಟೀ ಕುಡಿತೀಯಾ? ಟೀ ಚೆನ್ನಾಗಿರುತ್ತೆ. ಮಾನ್ಸನ್ ಫೇವ್ರೆಟ್ ಟೀ ಕರ್ಕೊಬಂದಿದ್ವಿ ಲಾಸ್ಟ್ ಟೈಮ್. ಮಾನ್ಸ ಯಾವ ಬಿಸ್ಕೆಟ್ ಬೇಕು? ಯಾವ ಒಂದು ಹೇಳಿ. ಪಾರ್ಲೇಜಿ. ಯಾವುದು ಹೇಳು? ಪಾರ್ಲೇಜಿ. ಪಾರ್ಲೇಜಿ. ಮೈ ಗಾಡ್. ಮಿಲ್ಕ್ ಬಿಸ್ಕೆಟ್ ಇದು ಚೆನ್ನಾಗಿ, ಮಿಲ್ಕ್ ಬಿಸ್ಕೆಟ್ ಚೆನ್ನಾಗಿದೆ. ಇದನ್ನು ಚೆನ್ನಾಗಿದೆ. ಸಾಲ್ಟ್ ಆ್ಯಂಡ್ ಸಾಲ್ಟ್ ಬೇಡ ನಂಗೆ ಅದರಷ್ಟು ಅಂದ್ರೆ ಅಷ್ಟು ಸಾಲ್ಟ್ ಇರಲ್ಲ. ಚೆನ್ನಾಗಿ ಗೊತ್ತು ತಿಂತೀನಿ. 2 ಮಿಲ್ಕ್ ಬಿಸ್ಕೆಟ್ ಬೀಳಿಸ್ತಿದೆ. ಗೈಸ್ ಟೀ ಕುಡಿತಾ ಇದ್ದೀವಿ. ಏನು ಟೆಕ್ನಾಲಜಿಯಾ? ಹೆಲ್ಮೆಟ್ ಓಪನ್ ಮಾಡ್ದ ಸ್ಕೂಟಿಲಿ? ಹೇಗೆ ಓಪನ್ ಮಾಡಿದೆ ಹೇಳು? ಪ್ಲೀಸ್ ಓಪನ್ ಆಗ್ಲಪ್ಪ ಅನ್ಕೊಂಡೆ ಓಪನ್ ಆಗ್ಬಿಡುತ್ತೆ. ಏನ್ ದೇವ್ರೆ, ಮಾನ್ಸನ್ ಬಗ್ಗೆ ಎಲ್ಲ ಕರುಣೆ ತೋರಿಸ್ತಿದ್ಯಾ, ನಮ್ಮ ಬಗ್ಗೆ ಯಾವಾಗ ತೋರಿಸೋದು? ಅಯ್ಯೋ ಇಲ್ಲಿಂದ ಇಲ್ಲಿ ಪಾಸ್ ಮಾಡೋ. ಆಲ್ರೆಡಿ ಕರುಣೆ ಕೊಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಏನು ಏನೇನು ಆ ಥರ ಏನೂ ಇಲ್ಲ ಗೈಸ್. ಆ ಥರ ಏನು ಇಲ್ಲ ಅನ್ನೋದ್ರಲ್ಲೇ ಇದೆ ಗೈಸ್. ಓಕೆ, ಈ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅನ್ನೋದು ಮ್ಯಾಚ್. ಎಲ್ಲೋ ನಾನಂತೂ ಕೂದಲು ಕಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೋ ಡಟ್ಟಿ ಇವರಿಬ್ರು ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಒಳ್ಳೆ ದತ್ತ ಒಳ್ಳೆ ಮಾನಸಿಕ ಹಾಸ್ಪಿಟ್ಲಿಂದ ಬಂದಿರ್ತಾರೆ. ಏನ್ ದತ್ತ? ಏನು ಹೇಳಿ? ನಂಗೆ ಇನ್ನೂ ನೆನಪಿದೆ, ದತ್ತನ್ ಬರ್ಡೇಗೆ ನಾವು ಮಿಡ್ ನೈಟ್ ಅಲ್ಲಿಂದ ಬಂದಿದ್ವಲ್ಲ, ದೀಪಾಂಜಲಿ ನಗರಿಂದ. ಬಾಯಲ್ಲಿ ಆದ್ರೆ ಇನ್ಯಾರಿಗೋ ವಿಡಿಯೋ ಕಾಲ್ ಮಾಡ್ಕೊತಿದ್ದ ಗೈಸ್. ಯಾರಿಗೆ? ಬರ್ಡೇಗೆ ಯಾರು ಕಾಲ್ ಮಾಡಿರ್ತಾರೆ ನಾವು ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಇಲ್ವಾ ನಾವು ಕೇಕ್ ಕಟ್ ಮಾಡಿಸ್ಬೇಕಂತ ಹೋಗಿದ್ವಿ ಆಯ್ತಾ. ಇವನು ವಿಡಿಯೋ ಕಾಲ್ ಮಾಡಿ ಹುಡುಗಿ ಹತ್ರ ಮಾತಾಡ್ತಿದ್ದಾನೆ. ಅವಳಿದ್ರಿಗೆ ಕಟ್ ಮಾಡ್ಲಾ ಅಂತ ನಾವು ಇಡು ಫೋನ್ ಅಂತ ಹೇಳಿ ಕಟ್ ಮಾಡಿಸಿದ್ವಿ. ಅಲ್ಲಿಂದ ಮುಖ ತರ್ತೀನಿ. ಎಲ್ಲ ಪ್ರಸಾದ ಹೋಲ್ಸೇಲ್ ಆಗಿ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ರಿ ಅಂತ. ಇಲ್ಲ, ಇನ್ನೊಂದ್ಸಲ ಹೋದ ವರ್ಷ ಬಂದಿದ್ದೇನೆ. ಇನ್ನೊಂದ್ಸಲ ಹೋಗಿದ್ವಾ? ನೀ ಬಂದಿದ್ದೆ, ಮಾನ್ಸ ಬಂದಿದ್ದೆ. ಮಾನ್ಸ ಕೂಡ ಫುಲ್ ಬಿಸಿ. ಅವಳು ಮದುವೆ ಪ್ರಿಪ್ರೇಷನ್ಸ್ ಅದ್ರಲ್ಲೆಲ್ಲ ಬಿಸಿ. ಮದುವೆಗಿಂತ ಮುಂಚೆನೇ ಪ್ರಿಪರೇಷನ್ ನಡೀತಾ ಇತ್ತು. ಅದೇ ಹೇಳ್ತಿರೋದು. ಏನನ್ಸುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆ ಅಂತ ಹೇಳಿ? ಅಷ್ಟು ಯೋಚನೆ ಮಾಡೋಷ್ಟೇನೋ. ಗೈಸ್ ಆಟ ಆಡ್ತಿದ್ದಾನೆ ಗೈಸ್ ಇವನು. A few moments later. ವಿಡಿಯೋಸ್ ಲೈಕ್ ಆದರೆ ಇಷ್ಟ ಮಾಡಿ,
ಕಮೆಂಟ್ ಮಾಡಬಾರ್ದು ಅನ್ಸಿದ್ರೆ ಕಮೆಂಟ್ ಮಾಡೇ ಮಾಡ್ಕೊಳ್ಳಿ. ಕನ್ನಡನ ಮರ್ತೋಗಿದ್ದೀನಿ. ಬ್ರೂಸ್ ತರ ಮಾತಾಡ್ತಿದ್ದಾರೆ. ಔಟ್ ಆಫ್ ಮೈ ಮೈಂಡ್. ಐ ನೋ. ಇನ್ನೊಂದು 2000 years later. One eternity later. Hello channel, welcome to her guys. Please subscribe and comment. Thank you. ಏನೋ ಬಾಯ್ಪಟ್ ಮಾಡ್ಕೊಂಡ್ ಬಂದ ರೀಲ್ಸ್ ನೋಡ್ಕೊಂಡು ಇಲ್ಲಿ ನೋಡಿ ಹಂಗೆ ಕಾಣ್ತೀವಿ ನೋಡೋಣ. ಒಳ್ಳೆ ಕಪ್ಪರಿದ್ದಾರೆ. ಗೊತ್ತಾಯ್ತಲ್ಲ ಇಲ್ಲ ಯಾ ಇನ್ನೇನು ನೆಕ್ಸ್ಟ್ ಹೋಗೋಣ ಅಷ್ಟೇ. ಬಾಯ್ ಗಾಯ್ಸ್, ಮತ್ತೆ ಇವತ್ತು ಒಳ್ಳೆ ಕಂಟೆಂಟ್ ಮುಖಾಂತರ ಸುಷ್ಮಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾರೆ. ಅಲ್ಲಿವರೆಗೂ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನಾ ಹೇಳೋದೆಲ್ಲ ಮನ್ಸ ಹೇಳ್ಬಿಟ್ಟಿದ್ದಾರೆ. ಬಾಯ್ ಮೇಡಮ್. Hamza is going. Bye. ಹೋಗು ಅಂತಿದ್ದಾನೆ, ಹಿಂಗ್ ಅಂತಿದ್ದಾನೆ ಮನ್ಸ. ಹಿಂಗಂದೆ. ಎಲ್ಲರಿಗೂ ಬಾಯ್ ಮಾಡಿ. ಇವಾಗ ನಾನು ಮತ್ತೆ ದತ್ತ ನರ್ಸರಿಗೆ ಬಂದಿದ್ದೀವಿ. ಪ್ಲ್ಯಾಂಟ್ ನರ್ಸರಿ ನೋಡೋಣ ಅಂತ ಹೇಳಿ. ಪ್ಲ್ಯಾಂಟ್ಸ್ ನರ್ಸಿ ಯಾವುದಿದೆ ಅಂತ ಹೇಳಿ. ದತ್ತ ಇಂಡೋರ್ ನೋಡು, ಇಂಡೋರ್ ಯಾವ್ದು ಚೆನ್ನಾಗಿದೆ. ನನಗೊಂದು ದೇವರನ ಹೆಸರು ಗೊತ್ತಿಲ್ಲ. ನನಗೂ ಗೊತ್ತು. ಸ್ನೇಕ್ ಪ್ಲ್ಯಾಂಟ್ ಗೊತ್ತು, ಜೇಡ್ ಪ್ಲ್ಯಾಂಟ್ ಗೊತ್ತು. ಈ ಪ್ಲಾಂಟ್ ಗೊತ್ತು. ನೋಡಿ ಗಾಯ್ಸ್, ದತ್ತ ಇದೆ ನರ್ಸರಿ. ದತ್ತ ಇದು ಲಕ್ಕಿ ಅಂತೆ, ಲಕ್ಕಿ ಬ್ಯಾಂಬೋ. ನಮಗಂತೂ ಜೀವನದಲ್ಲಿ ತಗೊಂಡ್ಬಿಡ. ದಿಸ್ ಇಸ್ ಲಕ್ಕಿ ಅಂತೆ. ನಾನು ಈಗ ತಗೊಂಡಿದ್ದೀನಿ ಒಂದೆರಡು. ಏನೋ ಚೆನ್ನಾಗಿ ಲಕ್ ಬಂತ. ಮನಿ ಪ್ಲಾಂಟ್ ಬಂದಿದೆ. ಮನಿ ಪ್ಲಾಂಟ್ ತಗೊಂಡಿಲ್ಲ, ಬೇರೆದೆಲ್ಲ ತಗೊಂಡು. ಸಣ್ಣ ಯಾವ್ದು ಚೆನ್ನಾಗಿದೆ. ಇದು ನನ್ನ ಫೇವರೇಟ್. ಯಾವ್ದು ಹೇಳ? ಎಲಿಫೆಂಟ್. ಕ್ಯೂಟ್ ಎಲಿಫೆಂಟೇ ಚೆನ್ನಾಗಿದೆ. ಎಷ್ಟು ಅದಕ್ಕೆಲ್ಲ? ಇದಕ್ಕೆ ಬೇರೆ ಬೇರೆ ರೇಟಾ? ಮತ್ತೆ ಯಾವ್ದು ಬೇಕು ಅಂತ ತೋರಿಸು. ಯಾವ ರೇಟ್ ಅಂತ? ಎಷ್ಟದ? ಚೆನ್ನಾಗಿದೆ. ಎಷ್ಟಿದು? ಗಾಯ್ಸ್, ಈ ಪ್ಲಾಂಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಗೈಸ್, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ರೂಮಿಗೆ ಹೋಗಿ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ, ಸೊ ಫ್ರೆಶ್ ಆಗಿದೆ. ಚೆನ್ನಾಗಿದೆಯಾ? ಇಲ್ಲೆಲ್ಲ ಇದೆ ಗೈಸ್. ನೆಕ್ಸ್ಟ್ ಇದೆಲ್ಲ ಹಾಕ್ಬೋದು. ವಿಡಿಯೋ ಬ್ಯಾಕ್ಗ್ರೌಂಡಿಗೆಲ್ಲ ಇದು ಚೆನ್ನಾಗಿ ಕಾಣುತ್ತೆ.